ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಚಳಿಗಾಲದಲ್ಲಿ ಯಾವಾಗಾದರೂ ಬಿಸಿಲು ಮನೆ ಒಳಗಡೆ ಬರುತ್ತೆ ಅಂತ ಕಾಯ್ತಾ ಇದ್ವಿ. ನಿಜವಾಗ್ಲೂ ಅಷ್ಟೊಂದು ಚಳಿ ಇತ್ತು ಈ ಸಾರಿ. ಈ ಬೇಸಿಗೆ ಕಾಲದಲ್ಲಂತೂ ಯಾವಾಗಾದರೂ ಸಾಯಂಕಾಲ ಆಗುತ್ತೋ ಅಥವಾ ಯಾವಾಗಾದರೂ ಈ ಬೇಸಿಗೆ ಕಾಲ ಮುಗಿಯುತ್ತೋ ಅಂತ ಅನ್ನಂಗೆ ಆಗೋಗಿದೆ. ಆ ಪಾಟಿ ವಿಪರೀತ ಬಿಸಿಲು. ಇನ್ನು ನಂದು ಕೆಲಸ ಹಾಗೆ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಮನೆ ಮುಂದೆ ಒಂದು ಗಿಡಗಳಲ್ಲಿ ಯಾವಾಗಲೂ ಹೂವು ಬಿಟ್ಟಿರುತ್ತೆ ನೋಡ್ಬೋದು. ಕಲರ್ ಕೂಡ ಚೇಂಜ್ ಆಗಿದೆ ಬಿಸಿಲಿಗೆ, ಅಷ್ಟೊಂದು ಬಿಸಿಲು ಇಲ್ಲಿ. ಇನ್ನು ಇವತ್ತು ಟಿಫನ್ಗೆ ಚಪಾತಿ ಬೆಂಡೆಕಾಯಿ ಮಾಡ್ಕೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಹಸ್ಬೆಂಡ್ ಡ್ಯೂಟಿ ಇರೋದ್ರಿಂದ ನಾನು ವೈಭವ್ ಇಬ್ಬರೇ ಇರ್ತೀವಿ. ಟಿಫನ್ ಮಾಡೋದಕ್ಕೆ ತುಂಬ ಗೊಂದಲ ಆಗ್ತಿದೆ. ಇದು ರೀಸೆಂಟಾಗಿ ತೊಗೊಂಡಿರುವಂಥ ಬೌಲು. ನಾನು ಪ್ರತಿಯೊಂದಕ್ಕೂ ಜಾಸ್ತಿ ಬಳಸ್ತಾ ಇರ್ತೀನಿ. ಲೈಟಾಗಿ ಕ್ರ್ಯಾಕ್ ಆಗೋಗಿದೆ ಅದು. ಏನೋ ಇವತ್ತು ಒಂದು ಬೆಸ್ಟು ವಿಟಮಿನ್ B12ಗೆ ಒಂದು ಹೆಲ್ದಿಯಾಗಿರುವಂಥ ರೆಸಿಪಿ, ಅದ್ರ ಜೊತೆ ಒಂದು 2 ಗುಡ್ ನ್ಯೂಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಏನು ಮಾಡ್ತೀನಂತ ನಾನು ಯಾವಾಗ ಮಾಡ್ತೀನಿ ಅಂತ ಹೇಳೀನಿ? ಅದೇ ಯಾವಾಗ ಅವಾಗಂದ್ರೆ ಯಾರಿಲ್ಲ. ಆಯ್ತು, ಇವಾಗ ಯಾರಿಲ್ಲ ಕೆಳಗ. ಟಿವಿ ನಾಳೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇದು ವಿಟಮಿನ್ B12ಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ತಂಗಳನ್ನ ತಿನ್ನೋದಕ್ಕೆ ನಾವು ಅಷ್ಟೊಂದು ಇಷ್ಟಪಡಲ್ಲ, ಬಟ್ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ರಾತ್ರಿ ಒಂದಿಷ್ಟು ಮುಷ್ಟಿಯಷ್ಟು ಅನ್ನಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ನಾನು ಗಡಿಗೆಯಲ್ಲಿನೇ ಇಟ್ಟಿದ್ದೆ. ಇನ್ನು ಬೆಳಗ್ಗೆ ಈ ಥರ ಚೆನ್ನಾಗಿ ಕೈಯಿಂದ ಅದನ್ನು ಕಿವುಚ್ಕೋಬೇಕು. ಒಂದು ಈರುಳ್ಳಿ, ಒಂದು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಿದ್ದೀನಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮನೆಯಲ್ಲೇ ಮಾಡಿರುವಂಥ ಮೊಸರನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ 2ರಿಂದ 3 ಸ್ಪೂನಷ್ಟು ನಾನು ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಒಂದ್ಸರಿ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಹಾಗೆ ಕೂಡ ತಿನ್ಬೋದು. ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಒಗ್ಗರಣೆ ಹಾಕೋದ್ರಿಂದ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ತುಂಬಾ ರುಚಿ ಕೊಡುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರದಲ್ಲಿ ಒಂದು 2 ಸಾರಿನಾದರೂ ಈ ಥರ ತಿನ್ನಬೇಕು. ಬೇಸಿಗೆ ಇರೋದ್ರಿಂದ ದೇಹಕ್ಕೂ ತಂಪಾಗುತ್ತೆ, ಹಾಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇನ್ನು ಬೆಂಡೆಕಾಯಿನ ಹಚ್ಕೊಳ್ಳೋಣ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಅವನು ಅಸಲು ತಿನ್ನೋದಕ್ಕೆ ಇಷ್ಟನೇ ಪಡ್ತಿಲ್ಲ. ಸೊ ಮಧ್ಯಾಹ್ನಕ್ಕಾದರೂ ರೆಡಿ ಮಾಡ್ಕೊಳಕ್ಕೆ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ವಿಪರೀತ ಬಿಸಿಲಿರೋದ್ರಿಂದ ಮಧ್ಯಾಹ್ನ ಇನ್ನೂ ಜಾಸ್ತಿ ಆಗುತ್ತೆ. ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ಬೋದು ಮಧ್ಯಾಹ್ನದ್ದು ಅಂತ ಹೇಳಿ. ಇನ್ನು ಮಕ್ಕಳೆಲ್ಲ ಸ್ವಿಮ್ಮಿಂಗಿಗೆ ಹೊರಡೋದಕ್ಕೆ ರೆಡಿ ಆದರು. ಸೊ ಆ ಟೈಮಲ್ಲಿ ಆಯ್ತು ಯಾವುದೋ ಒಂದು ಕೊಡು ಅಂತ ಹೇಳ್ಬಿಟ್ಟು ಫೈನಲಿ ಒಂದು ಚಪಾತಿ ಹಾಗೆ ಅವ್ನ ಫೇವ್ರೇಟ್ ಆಗಿರುವಂಥ ಪುಡಿ ತುಪ್ಪನ ತಿನ್ನಿಸ್ತಾ ಇದ್ದೀನಿ. ಅವ್ನಿಗೆ ಅಸಲು ತಿನ್ನೋದಕ್ಕೆ ಇಷ್ಟನೇ ಇಲ್ಲ. ಪೂರಿ ಬೇಕು ಅಂತಲೇ ಹೇಳ್ತಾ ಇದ್ದ. ನಾನು ಇಬ್ಬರೇ ಇರೋದ್ರಿಂದ ಅದನ್ನ ಏನು ಮಾಡೋದು ಅಂತ ನಾನು ಹೇಳಿದರೆ ಅವ್ನು ಕೇಳೋದಕ್ಕೆ ರೆಡಿ ಇರಲಿಲ್ಲ. ಇನ್ನು ಒಂದು ಚಪಾತಿನ ತಿನ್ನಿಸಿ ಸೊ ಸ್ವಲ್ಪ ಮಾವಿನಕಾಯಿ ಕೂಡ ಅವನಿಗೆ ಸ್ನ್ಯಾಕ್ಸಿಗೆ ಕೊಟ್ಟಿದ್ದೆ. ವಾಟರ್ ಬಾಟಲ್ ಯಾವುದಾದ್ರೂ ಒಂದು ಊಟ ತಿನ್ನಬೇಕಾದ್ರೆ ಖುಷಿ ಅಂತ ಅನಿಸುತ್ತೆ, ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತೆ, ಅಂದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಅಂದರೆ ಅದು ಈ ಊಟ ಅಂತಲೇ ಹೇಳ್ಬೋದು. ಎಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ ಊಟ ತಿನ್ನಬೇಕಾದ್ರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತ ನೀವು ಟ್ರೈ ಮಾಡಿ. ಇನ್ನು ಕೆಲವೊಂದು ಕಾಮೆಂಟ್ ಬಂದಿತ್ತು, ನಿಮ್ಮ ಡ್ರೆಸ್ ಕಲೆಕ್ಷನ್ ತೋರಿಸಿ ಅಂತ ಹೇಳಿ. ನಂದು ಅಷ್ಟೊಂದೆಲ್ಲ ಏನೂ ಇಲ್ಲ. ನಾನು ಜಾಸ್ತಿ ಹಾಕ್ಕೊಳ್ಳೋದೆ ಟಾಪು, ಲೆಗ್ಗಿನು. ಸುಮಾರು ನಂದು ಅದೇ ಡ್ರೆಸ್ಸೇ ಇರೋದು. ಇತ್ತೀಚೆಗೆ ಒಂದಿಷ್ಟು 1-2 ವರ್ಷದಿಂದ, 3 ವರ್ಷದಿಂದ ನನ್ನ ಹತ್ರ ಇರುವಂಥ ಡ್ರೆಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆಫ್ಲೈನ್ ಆಯಿತು, ಆನ್ಲೈನ್ ಆಯಿತು. 3 ಪೀಸ್ ಕುರ್ತಾ ಸೆಟ್ ತುಂಬಾ
ಕಡಿಮೆ ನನಗೆ. ಮುಂಚೆಯಿಂದನೂ ಜಾಸ್ತಿ ನಾನು ಟಾಪು ಲೆಗ್ಗಿನೇ ಹಾಕ್ಕೊತ ಬಂದಿರೋದು. ಮ್ಯಾಕ್ಸು ರಿಲಯನ್ಸಿಗೆ ಹೋದಾಗ ಟಾಪ್ ತರೋದು, ಅದಕ್ಕೆ ಲೆಗ್ಗಿನೋ ಅಥವಾ ಪ್ಲಾಜೋನೋ ಹಾಕೊಳ್ತಾ ಇದ್ದೆ. ಇತ್ತೀಚೆಗೆ ಹಬ್ಬಕ್ಕೆ ಅಥವಾ ಆ್ಯನಿವರ್ಸರಿಗೆ ಆ ಥರದಲ್ಲಿ ತೊಗೊಂಡಿರುವಂಥ ಡ್ರೆಸ್ಗಳಿವು. ಇದೆಲ್ಲ ಒಂದು 2 ವರ್ಷ 3 ವರ್ಷನೇ ಆಯಿತು. ತುಂಬ ರೇರ್ ಹಾಕ್ಕೊಳ್ಳೋದು. ಇದು ರೀಸೆಂಟಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ತಿರುಪತಿಗೆ ಹೋದಾಗ ತೊಗೊಂಡಿರೋವಂಥದ್ದು. ಈ ಥರನೇ ತಿರುಪತಿಗೆ ಹೋದ್ವಿ ಅಥವಾ ಆ್ಯನಿವರ್ಸರಿ ಆ ಥರ ಟೈಮಲ್ಲಿ ತೊಗೊಂಡಿರುವಂಥವೇ ಇವೆಲ್ಲ. ಇದು ಸೋಚ್ದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಒಂದು 2-3 ವರ್ಷನೇ ಆಯಿತು ತೊಗೊಂಡು. ಪ್ಯೂರ್ ಕಾಟನ್ನು, ಆಮೇಲೆ ಸಿಂಪಲ್ ಆಗಿರುವಂಥ ಡ್ರೆಸ್ ಸೆಟ್ಟೇ ಇರೋದು ನನ್ನ ಹತ್ರ. ಇದು ಕೂಡ ಅಷ್ಟೇ 3 ಇಯರ್ಸ್ ಪ್ಲಸ್ ಆಯಿತು ನಾನು ತೊಗೊಂಡು. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಆ ಥರ ಇದ್ದದ್ದು. ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ರೀಸೆಂಟಾಗಿ ತೊಗೊಂಡಿರುವಂಥದ್ದು. ಇದು ಬಂದು ರಿಲಯನ್ಸಲ್ಲಿ ತೊಗೊಂಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಅದಕ್ಕೆ ಥ್ರೆಡ್ ವರ್ಕ್ ಇರೋದ್ರಿಂದ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಸಿಲ್ವರ್ ಕಲರ್ದು ಮತ್ತು ಪಿಂಕ್ ಕಲರ್ದು. ಅದು ಕೂಡ ಅಷ್ಟೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ಒಂದು 5 ಇಯರ್ಸ್ ಮೇಲಾಯ್ತು ತೊಗೊಂಡು. ಇವೆಲ್ಲ ಇಷ್ಟ ಆಗಿರುತ್ತೆ. ಸೊ ರೆಗ್ಯುಲರಾಗಿ ಹಾಕ್ಕೊಂಬಿಟ್ರೆ ಹಾಳಾಗುತ್ತೆ ಅಂತ ತುಂಬ ಕಡಿಮೆ ನಾನು ಹಾಕ್ಕೊಳ್ಳೋದು. ಇದು ಕೂಡ ರೀಸೆಂಟಾಗಿ ತೊಗೊಂಡಿರೋವಂಥದ್ದು ಮಿಂತ್ರಾದಲ್ಲಿನೇ. ಇದು ಬಂದು ಸೋಚ್, ಇಲ್ಲೇ ತೊಗೊಂಡಿರೋವಂಥದ್ದು. ಸೋಚಲ್ಲಿ ಆವಾಗವಾಗ ಸೇಲ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಹೋಗಿ ತೊಗೊಂಡ್ರೆ ತುಂಬ ಕಡಿಮೆಗೇ ಬಟ್ಟೆ ಸಿಗುತ್ತೆ. ಕ್ವಾಲಿಟಿ ವೈಸ್ ಅಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ನಾನು ಮಿಂತ್ರಾದಲ್ಲಿನೇ ತೊಗೊಂಡಿದ್ದು. ಸ್ವಲ್ಪ ಫ್ಲಿಪ್ಕಾರ್ಟು ಅಥವಾ ಮೀಶೋ ಆ ಥರ ಹೋಲ್ಸಿದ್ರೆ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಕೂಡ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ಮಿಂತ್ರಾದಲ್ಲಿನೇ ತೊಗೊಂಡಿರುವಂಥದ್ದು. ಈ ಥರ ಪ್ರತಿಯೊಂದು ಸಿಂಪಲ್ ಆಗಿದೆ. ಅದು ಪ್ಯೂರ್ ಕಾಟನ್ ಆಗಿರುವಂಥದ್ದನ್ನೇ ತೊಗೊಂಡಿದ್ದೀನಿ. ಆಮೇಲೆ ಕಾಂಟ್ರಾಸ್ಟ್ ಈ ದುಪ್ಪಟ್ಟ ಇರುವಂಥದ್ದು, ಸೊ ವರ್ಕ್ ಇರುವಂಥ ದುಪ್ಪಟ್ಟ ಆ ಥರ, ಅಂದರೆ ಅದಕ್ಕೆ ಪ್ರಿಂಟ್ ವರ್ಕ್ ಇರುವಂಥದ್ದು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಹಾಗಾಗಿ ತೊಗೊಂಡಿರುವಂಥ ಡ್ರೆಸ್ಗಳಿವೆಲ್ಲ. ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ನನಗೆ ಲಿಂಕ್ ಅಂತ ಕಳಿಸಿ. ನಾನು ಆನ್ಲೈನ್ ತೊಗೊಂಡಿದ್ದಿತ್ತು ಅಂದರೆ ಖಂಡಿತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇಷ್ಟೇ ಇರೋದು. ಇನ್ನೊಂದಿಷ್ಟಿದೆ, ಅದು ತುಂಬ ಓಲ್ಡಿದೆ, ಅಂದರೆ 7 ವರ್ಷ 8 ವರ್ಷ ಆ ಥರದ್ದಿದೆ. ಸೊ ಹಾಗಾಗಿ ಅದೆಲ್ಲ ನಾನೇನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಇತ್ತೀಚೆಗೆ ತೊಗೊಂಡಿರುವಂಥದ್ದು ಇಷ್ಟು ಮಾತ್ರ. ಅಮ್ಮ ಕೆಲವೊಂದು ಸೀರೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ವೈಶುನ್ ಕರಿಯಕ್ಕೆ ಬರಬೇಕಾದ್ರೆ ಆ ಒಂದು ಸೀರೆ ತೊಗೊಂಡು ಬಾ ಅಂತ ಹೇಳಿದರು. ಇದಕ್ಕೆ ಪೀಕೋ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನೇ ಪೀಕೋ ಮಾಡ್ತಿದ್ದೀನಿ. ನಾನೇ ಪೀಕೋ ಮಾಡಿದಾಗ ಅಮ್ಮ ತುಂಬಾ ಖುಷಿ ಪಡ್ತಾರೆ. ಪ್ರಯತ್ನ ಅನ್ನೋದಿತ್ತು ಅಂದರೆ ಖಂಡಿತ ಪ್ರತಿಯೊಂದು ಬರುತ್ತೆ ಅನ್ನೋದಕ್ಕೆ. ಈ ಸೀರೆ ಪೀಕೋ ಒಂದು ಎಕ್ಸಾಂಪಲ್. ನನಗೆ ಸ್ಟಾರ್ಟಿಂಗಲ್ಲಿ ಅಸಲು ಹಂಗೆ ಬರ್ತಾನೆ ಇರಲಿಲ್ಲ. 1-2-3 ಸೀರೆ ಉಲ್ಟಾನೇ ಮಾಡಿಕೊಟ್ಟಿದ್ದೆ. ಅಮ್ಮ ತುಂಬ ಖುಷಿಯಿಂದನೇ ಹಾಕ್ಕೊಂಡ್ರು. ಪರವಾಗಿಲ್ಲ, ಬ್ಯಾಕ್ ಸೈಡ್ ಆಗುತ್ತೆ, ಏನೂ ಆಗಲ್ಲ ಕೊಡು, ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಹಾಗೆ ಬೆಂಡಿ ಫ್ರೈನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೀನಿ. 2 ಗುಡ್ ನ್ಯೂಸ್ ಏನಪ್ಪ ಅಂದರೆ, ಒಂದು ಚಾನಲ್ ಮಾನಿಟೈಸೇಷನ್ ಆನ್ ಆಗಿದ್ದು, ಇನ್ನೊಂದು ಗೂಗಲ್ ಕಡೆಯಿಂದ ಪಿನ್ ಬಂದಿದ್ದು. ನಾನು 3 ವರ್ಷದಿಂದ ವಿಡಿಯೋ ಮಾಡ್ತಿದ್ದೀನಿ. ನನಗಿನ್ನ ಹಿಂದೆ ಮಾಡಿದವರು ಆಲ್ರೆಡಿ ಲಕ್ಷಾನುಗಟ್ಟಲೆ ಅಮೌಂಟ್ನ ತೊಗೊಂಡಿದ್ದಾರೆ ಅಂತಲೇ ಅಂದ್ಕೊಳ್ತೀನಿ. ಸೊ ನನ್ನಷ್ಟು ಎಫರ್ಟ್ ಹಾಕದೇನೆ ಅಲ್ಲಿ ಆರಾಮಾಗಿ ಅವರು ಗೆದ್ದು ವಿಡಿಯೋಗಳೆಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದೆ. ಖಂಡಿತ ಇಲ್ಲಿ ನಾವು ತುಂಬ ಎಫರ್ಟ್ ಹಾಕಿ ರೆಗ್ಯುಲರಾಗಿ ಒಂದು ಒಳ್ಳೆ ಹೆಲ್ದಿ ಫುಡ್ ರೊಟೀನ ತೋರಿಸ್ತಿದ್ದೀವಿ ಅಂದರೆ ಯಾರೂ ಇಷ್ಟಪಡಲ್ಲ. ಸೊ 3 ವರ್ಷ ಬೇಕಾಯಿತು ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದಕ್ಕೆ, ಗೂಗಲ್ ಕಡೆಯಿಂದ ಪಿನ್ ಬರೋದಕ್ಕೆ. ಬಟ್ ನನಗೆ ತೃಪ್ತಿ ಇದೆ. ನಾನು ಯಾವುದೇ ಫಾಲ್ತು ವೀಡಿಯೋಗಳನ್ನು ಮಾಡಲಿಲ್ಲ, ಅನ್ನೆಸೆಸರಿ ವೀಡಿಯೋಗಳನ್ನು ಮಾಡಲಿಲ್ಲ. ನನ್ನ ಹಾನೆಸ್ಟ್ ಮಾರ್ನಿಂಗ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರಿಂದ ನನ್ನ ಹೆಲ್ತ್ ಕೂಡ ಅಷ್ಟೇ, ನನ್ನ ಫ್ಯಾಮ್ಲಿ ಹೆಲ್ತ್ ಏನಿದೆ ಸುಮಾರು ಬದಲಾವಣೆಗಳಾಗಿದೆ. ತುಂಬ ಹೆಲ್ದಿಯಾಗಿದ್ದೀವಿ, ಅದೊಂದು ಖುಷಿ ಆಗುತ್ತೆ ನನಗೆ. ಸೊ ಖಂಡಿತ ಇದೆಲ್ಲದಕ್ಕೂ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಲಿ. ಸೊ ನಾನು ಕೂಡ ಯೂಟ್ಯೂಬಿಂದ ಅರ್ನ್ ಮಾಡುವಂಥ ಸಮಯ ಬಂದಿದೆ. ಸೊ ಖಂಡಿತ ನನ್ನ ಎಲ್ಲ ವ್ಲಾಗ್ಗಳನ್ನು ನೀವು ನೋಡಿ ಅಂತಲೇ ಕೇಳ್ಕೊಳ್ತೀನಿ.
ಈ ಸೌಂಡಿಗೆ ನನಗೆ ಬಟನ್ ಕೂಡ ತೆಗಿಯೋಕ್ಕಾಗ್ತಾ ಇಲ್ಲ. ಅಷ್ಟೊಂದು ಭಯ ಅಂತ ಅನಿಸ್ತಿದೆ. ಬೆಳಗ್ಗೆ ನೀರು ಬಂದಿರೋದರಿಂದ ಒಂದು 3-4 ಬಾರಿ ಬಟ್ಟೆನ ತೊಳೆದಿದ್ದೆ. ಸೊ ಅವಾಗ ಸ್ವಲ್ಪ ಲೈಟಾಗಿಯೇ ಇತ್ತು. ಬರ್ತಾ 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 ಜಾಸ್ತಿನೇ ಆಗೋಗ್ಬಿಡ್ತು ಅದು. ಇದ್ರದ್ದು ರಬ್ಬರ್ ಕೂಡ ಹಾಳಾಗಿದೆ. ನಾನು ಚೇಂಜ್ ಮಾಡಿಸಿರ್ಲಿಲ್ಲ. ಭಾಳ ವರ್ಷ ಆಗಿದೆ. ಮಷೀನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ. ನೋಡೋಣ, ಇವಾಗ ಈ ಪ್ರಾಬ್ಲಮ್ ಕೂಡ ಬಂದಿದೆ. ಸಾಧ್ಯ ಆದರೆ ಕರೆಸಿ ರಿಪೇರಿ ಮಾಡಿಸ್ಕೊಳ್ತೀನಿ. ಇನ್ನು ದ್ರಾಕ್ಷಿಗೆಲ್ಲ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 15 ನಿಮಿಷ ನೀರಲ್ಲಿ ಬಿಟ್ಟು ಆಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀನಿ. ಆರೆಂಜನ್ನ ಮಕ್ಕಳಿಗೆ ಈ ಥರ ಕಟ್ ಮಾಡಿ ಕೊಡಿ. ಕಂಪ್ಲೀಟಾಗಿ ಒಂದು ಡ್ರಾಪ್ ಕೂಡ ವೇಸ್ಟ್ ಆಗದೇನೆ ಹೊಟ್ಟೆಲಿ ಹೋಗುತ್ತೆ. ಹಾಗೆ ಒಂದು ಬಾಯಿಗೊಂದು ಒಳ್ಳೆ ಎಕ್ಸಸೈಸ್ ಅಂತಲೇ ಹೇಳ್ಬೋದು ಈ ಥರ ತಿನ್ನೋದ್ರಿಂದ. ಸೊ ಆರೆಂಜ್ನ ಈ ಥರ ಕಟ್ ಮಾಡಿನೇ ನಾನು ಮಕ್ಳಿಗೆ ಕೊಡೋದು. ಇನ್ನು ನಾನಂತೂ ವೈಶು ಹೋಗಬೇಕಾದ್ರೆ ಅದು ಇದು ಅಂತ ಸುಮಾರು ಹೇಳಿದ್ದೀನಿ. ಬಟ್ ಇಲ್ಲಿವರೆಗೂ ಏನೂ ಮಾಡಿಕೊಟ್ಟಿಲ್ಲ. ಆಲ್ರೆಡಿ ಹೋಗಿ 8 ಡೇಸ್ ಆಯ್ತು ಅವಳು. ಇವತ್ತು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡೋಣ ಮಂಡಾಳ ಅಂತ ಹೇಳಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿರೋದ್ರಿಂದ ಇವತ್ತು ಮಂಡಾಳ ಕೂಡ ಅಷ್ಟೇ. ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕಿಲ್ಲ, ಆಮೇಲೆ ಕೊಬ್ಬರಿ ಕೂಡ ಹಾಕಿಲ್ಲ. ಸೊ ಏನಿರುತ್ತೆ ಅದನ್ನೇ ಹಾಕಿಬಿಟ್ಟು ಮಾಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೆ. ಹೆಲ್ತು ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಹಾಕಿ ಮಾಡಿದಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ. ಈ ಗಿಡ ಕಟ್ ಮಾಡಿದ್ದೆ ಅಲ್ವಾ, ನೋಡಿ ಸೈಡಲ್ಲಿ ಎಷ್ಟು ಚೆನ್ನಾಗಿ ಚಿಗಿತಾ ಇದೆ. ಆಮೇಲೆ ಕೆಳಗಡೆ ಕೂಡ ಚಿಕ್ಕ ಚಿಕ್ಕದಾಗಿ ಸೈಡಲ್ಲೆಲ್ಲ ಬಂದಿದೆ. ನಾನು ರೀಸೆಂಟಾಗಿ ಸ್ವಲ್ಪ ಕಾಂಪೋಸ್ಟು ಮಣ್ಣೆಲ್ಲ ಹಾಕಿದ್ದೆ. ಈ ಗಿಡ ಎಷ್ಟು ಗೊಂಚಲವಾಗಿ ಬಂದಿದೆ ನೋಡ್ಬೋದು. ಅದು ಗ್ರೋತ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ವಾರಕ್ಕೆ ಒಂದೊಂದು ಚಿಗಿತಾ ಇದೆಯೇನೋ ಅಷ್ಟು ದೊಡ್ಡದು ಬಂದಿದೆ. ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅವಾಗವಾಗ ನಾವು ಕಾಂಪೋಸ್ಟು ಅದೆಲ್ಲನೂ ಕಲಸಿ ಹಾಕಬೇಕು ಅಷ್ಟೇ. ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಂಪ್ಲೀಟಾಗಿ ಕೊಳ್ತೋಗ್ಬಿಟ್ಟಿತ್ತು ಅದು ಗಿಡ. ಇನ್ನೇನು ಅದು ಬೆಳೆಯೋದೇ ಇಲ್ಲ ಅಂತ ಅಂದ್ಕೊಂಡೆ. ಅಷ್ಟು ದೊಡ್ಡದಾಗಿ ಬಂದಿದೆ, ಅಷ್ಟೊಂದು ಚಿಗಿತಾ ಇದೆ. ಸೊ ಮತ್ತೆ ಒಂದು ರೋಸ್ ಮಗ್ಗಿ ಬಿಟ್ಟಿದೆ. ಇನ್ನು ದಂಟಿನ ಸೊಪ್ಪು ಕೂಡ ಒಂದು 3 ಹಚ್ಚಿದ್ದು ನಾನು ದಂಟಿನ ಸೊಪ್ಪು. ಸೊ ಅದರಲ್ಲಿ ಒಂದೆರಡೆಲ್ಲ ಚುಕ್ಕಿ ಚುಕ್ಕಿ ಬರ್ತಾ ಇತ್ತು ಎಲೆಗಳಂತೆ ಹೇಳಿ ಅದನ್ನು ಕಿತ್ತಿ ಬಿಸಾಕಿದ್ಮೇಲೆ ಇದೊಂದು ತುಂಬ ಚೆನ್ನಾಗಿ ಬರ್ತಿದೆ, ತುಂಬ ದೊಡ್ಡದಾಗಿ ಬರ್ತಿದೆ. ಅದರಲ್ಲಿದೆ ಸ್ವಲ್ಪ ಮುರಿದು ಇನ್ನೊಂದು ಪಾಟಲ್ಲಿ ಕೂಡ ಇಟ್ಟಿದ್ದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲೆಲ್ಲ. ಈ ವಿಂಡೋಕ್ಕೆ ಬಂದಿರುವಂಥ ಮನಿ ಪ್ಲ್ಯಾಂಟ್ನ ನೋಡಿದಾಗ ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ಯೋಗ್ಯತೆಗೆ ಮೀರಿ ಬೆಳೆಯೋದು ಅಂದರೆ ಇದೇನಾ ಅಂತ ಹೇಳಿ. ಯಾಕಂದರೆ ಆ ಪಾಟಲ್ಲಿ ಒಂದು ಇಷ್ಟೇ ಇದೆ ಮಣ್ಣು. ಸೊ ಎಷ್ಟು ಅದ್ಭುತವಾಗಿ ಬಂದಿದೆ ಅದು. ತುಂಬ ಚೆನ್ನಾಗಿಯೇ ಸಿಗ್ತಿದೆ. ಇನ್ನು ಪ್ರತಿಯೊಂದು ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿಯೇ ಗ್ರೋತ್ ಆಗ್ತಿದ್ದಾವೆ. ಆವಾಗವಾಗ ಅಪರೂಪಕ್ಕೊಂದ್ಸರಿ ಮನೆಯಲ್ಲಿ ಹೊರಗಡೆಯಿಂದ ಏನಾದರೂ ಬರ್ತಾ ಇರುತ್ತೆ. ಸೊ ಇದು ಹೆಲ್ದಿಯಾಗಿರುವಂಥ ಕಟ್ಲೆಟು, ವೆಜಿಟೇಬಲ್ ಕಟ್ಲೆಟು ಗಸಗಸೆ ಎಲ್ಲ ಹಾಕಿ ಮಾಡಿರ್ತಾರೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಲ್ಲ ವೆಜಿಟೇಬಲ್ ಮಿಕ್ಸ್ ಇರುತ್ತೆ ಇದರಲ್ಲಿ. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಕೊಟ್ಟಿರ್ತಾರೆ. ಒಳ್ಳೆ ಕಾಂಬಿನೇಷನ್ ಎರಡರದ್ದು. ಸೊ ಎಲ್ರಿಗೂ ಮನೇಲಿ ತುಂಬಾ ಇಷ್ಟ ಆಗುತ್ತೆ ಇದು. ಹಾಕ್ಕೊಡ್ತಾ ಇದ್ದೀನಿ. ಹಿಂಗೂ ಕಂಪ್ಲೇಂಟ್ ಜಾಸ್ತಿನೇ ಇದೆ ವೈಭವಂದು, ಮಮ್ಮಿ ಅದನ್ನು ಮಾಡಿಕೊಡ್ತಿಲ್ಲ ಇದನ್ನು ಮಾಡಿಕೊಡ್ತಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇನ್ನು ಆದರೆ ಇತ್ತೀಚೆಗೆ ಆದಷ್ಟು ನೈಟ್ ಊಟ ಕ್ಯಾನ್ಸಲ್ ಮಾಡ್ಕೊಂಬಿಡ್ತೀವಿ. ಮಧ್ಯಾಹ್ನ ಊಟ ಮಾಡೋಷ್ಟೊತ್ತಿಗೆ 3 ಗಂಟೆ ಆಗಿರುತ್ತೆ ಡ್ಯೂಟಿಲಿಂದ ಬಂದಮೇಲೆ. ಏನಾದರೂ ಫ್ರೂಟ್ ಇದ್ದರೆ ತಿನ್ನೋದು, ಇಲ್ಲಾಂದರೆ ಇಲ್ಲ. ವೈಭವ್ಗೆ ಹಾಲು ಕೊಡ್ತೀನಿ. ಬರೀ ನೀರು ಕುಡಿದೇ ಹೊಟ್ಟೆ ತುಂಬಿಸ್ಕೋಬೋದು, ಹಂಗಾಗೋಗಿದೆ, ಅಷ್ಟೊಂದು ಬಿಸಿಲಿದೆ. ಇನ್ನು ನಾಳೆ ಬೆಳಗ್ಗೆಗೆ ಗಂಜಿ ಮಾಡ್ಕೊಳ್ತಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು, ಮತ್ತು ನಾನು ಇವಾಗ ಕಂಟಿನ್ಯೂ ಮಾಡ್ಕೊಳ್ತಿದ್ದೀನಿ. ಈ ಗಡಿಗೆನ ಮಲ್ಟಿಪರ್ಪಸ್ ಆಗಿ ಬಳಸ್ಕೊಳ್ತಿದ್ದೀನಿ. ಗಡಿಗೆಯಲ್ಲಿ ಏನೇ ಮಾಡಿದರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇನ್ನು ಇದು ಕೂಡ ಬಾಯ್ಲ್ ಆಗಿದೆ. ಇವತ್ತಿನ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.